ಇಲ್ಲಿ ಮೇಲೆ ಕಾಣ್ತಾ ಇದಾರಲ್ಲ, ಇವ್ರ ಪೋಸ್ಟ್ ಏನಾರ ನಿಮ್ಮ ಫೀಡಲ್ಲಿ ಬಂತ? PM ಮೋದಿ ಅವರು ಕೂಡ ಶೇರ್ ಮಾಡಿದ್ರು ಪೋಸ್ಟ್ನ. ಸುಮಾರು ಗಣ್ಯ ವ್ಯಕ್ತಿಗಳು, ಪಾಲಿಟಿಷಿಯನ್ಸ್ ಆ್ಯಂಡ್ CM ಆಫ್ ಮಹಾರಾಷ್ಟ್ರ ಆಲ್ಸೋ ಶೇರ್ ಮಾಡಿದ್ರು. ಅಷ್ಟೇ ಯಾಕೆ, ರೀಸೆಂಟ್ ಆಗಿ ಯೋಗಿಜಿ ಅವರು ಕೂಡ ಇವ್ರನ್ನ ಸ್ಟೇಜ್ ಮೇಲೆ ಕರೆದು ಸನ್ಮಾನ ಮಾಡಿದ್ರು. ಯಾರು ಇವರು? 19 ವರ್ಷದ ಮಹಾರಾಷ್ಟ್ರದ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟ ಹುಡುಗ. ಇವ್ರು ಬಂದು ವೇದಮೂರ್ತಿ ದೇವ್ರತ್ ಮಹೇಶ್ ರೇಖಿ ಅವರು. ಇವ್ರು ಮಾಡಿರೋ ಸಾಧನೆ ಏನಂದ್ರೆ, ಶುಕ್ಲ ಯಜುರ್ವೇದದ 2000 ಮಂತ್ರಗಳ ಪಠನೆ ಮುಗಿಸಿದ್ದಾರೆ. ಸೊ ನೀವಿಲ್ಲಿ ಕೇಳ್ಬೋದು, ಶುಕ್ಲ ಯಜುರ್ವೇದದ 2000 ಮಂತ್ರ ಪಠನೆ ಮಾಡೋದೇನು ದೊಡ್ಡ ವಿಷಯ ಏನಲ್ಲ, ಅದು ಇವ್ರು ಮಾಡಿರೋದು 50 ದಿವಸದಲ್ಲಿ. 2000 ಮಂತ್ರ ಪಠನೆ ಒಂದೇ ದಿವಸದಲ್ಲಿ ಮಾಡ್ಬೋದಲ್ಲ, 50 ದಿವಸದಲ್ಲಿ ಮಾಡಿರೋದೇನು ದೊಡ್ಡ ವಿಷಯ ಅಂತ. ಆದರೆ ಇವ್ರು ಯೂಸ್ ಮಾಡಿರೋದು ಬಂದು ದಂಡಕ್ರಮ ಅನ್ನೋ ವಿಧಿ ಮೂಲಕ. ದಂಡಕ್ರಮ ಅಂದ್ರೆ ಏನು? ದಂಡಕ್ರಮ ಅಂದ್ರೆ ಒಂದೇ ವಿಷಯನ ಅರ್ಥ ಬದಲಾಗದೆ ಹೇಳೋದು. ಇವಾಗ ನನ್ನ ಹೆಸರು ಸೌಮ್ಯ ನನ್ನ ಹೆಸರು. ಸೊ ಇದು 2 ಸೆಂಟೆನ್ಸ್, ಬಟ್ ಅರ್ಥ ಬದಲಾಗಿಲ್ಲ, ಅದನ್ನ ದಂಡಕ್ರಮ ಅಂತಾರೆ. ಸೊ 2000 ಮಂತ್ರಗಳನ್ನ ಇವರು ಒಂದೊಂದು ಮಂತ್ರನು 92 ಸತಿ ಅರ್ಥ ಬದಲಾಗದೆ ಹೇಳಿರೋದು. ಎಷ್ಟು ಗ್ರೇಟ್ ಅಲ್ವಾ? ಅದು 50 ದಿವಸದಲ್ಲಿ. ಸೊ 2000 ಮಂತ್ರಾಸ್ 92 ಟೈಮ್ಸ್ ವಿದೌಟ್ ಚೇಂಜಿಂಗ್ ದ ಮೀನಿಂಗ್. ಆದರೆ ಇದರ ಅರ್ಥ. ಈ ಸಾಧನೆಯನ್ನ ಇದಕ್ಕೆ ಮೊದಲು ಮಾಡಿದ್ದು ನಾಸಿಕ್ಕಲ್ಲಿದ್ದ ನಾರಾಯಣ್ ಶಾಸ್ತ್ರಿ ಅವರು. ಅವ್ರು ಮಾಡಿದ್ದು 100 ದಿವಸದಲ್ಲಿ, 200 ವರ್ಷದಿಂದ ಮಾಡಿದ್ದ ಸಾಧನೆ ಅವರು. ಇವ್ರು ಮಾಡಿರೋದು 50 ದಿವಸದಲ್ಲೇ ಮಾಡಿದ್ದಾರೆ. ಅದು ಅವ್ರು ಮಾಡಿದ್ದು 100 ದಿವಸ, ಇವ್ರು ಮಾಡಿದ್ದು 50 ದಿವಸ. ಸೊ ಈಗಿನ AI ಜನ್ರೇಷನ್ ಅಲ್ಲಿ ಇಂಥ ಒಂದು ಸಾಧನೆನ ಹ್ಯೂಮನ್ ಇಂಟೆಲಿಜೆನ್ಸ್ ಅಂತಾನೆ ಹೇಳ್ಬೋದು. ಸೊ ಪ್ರತಿಯೊಬ್ರು ಎಷ್ಟೊಂದು ಜನ ಯಾವ್ಯಾವುದೋ ರೀತಿಯಲ್ಲಿ ಫೇಮ್ ಉಡ್ಕೊಂಡಿರೋ ಕಾಲದಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ವೇದಗಳು, ನಮ್ಮ ಮಂತ್ರಗಳನ್ನು ಜಪಿಸಿ ಇವ್ರು ಇಂಥ ಒಂದು ದೊಡ್ಡ ಸಾಧನೆ ಮಾಡಿರೋದು ರಿಯಲಿ ಗ್ರೇಟ್. ಸೊ AI ಜನ್ರೇಷನ್ ಅಲ್ಲಿ ಇಂಥ ಸಾಂಸ್ಕೃತಿಕ ಹಾಗೂ ನಮ್ಮ ವೇದಗಳನ್ನು ಹಿಡಿದು ನಮ್ಮ ಸಂಪ್ರದಾಯ, ನಮ್ಮ ಕಲ್ಚರ್ನ ಇನ್ನೂ ಮೇಲ್ಪಟ್ಟಕ್ಕೆ ತಗೊಂಡು ಹೋಗ್ತಾ ಇರೋ ಇಂಥ ಗಣ್ಯ ವ್ಯಕ್ತಿಗಳಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು. ಇದನ್ನು ಹೇಳ್ತಾ ನಾನು ಮುಗಿಸ್ತೀನಿ ನನ್ನ ಈ ವ್ಲಾಗ್ನ. ಜೈ ಶ್ರೀಕೃಷ್ಣ.